ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಸಿಂಪಲ್ ಪ್ರೈಸ್ ಆಕ್ಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು BTST ಟ್ರೇಡ್ ಅಂದರೆ ಬೈ ಟುಡೇ ಸೆಲ್ ಟುಮಾರೋ ಆ ಟ್ರೇಡ್ ಮೂಲಕನೇ ನಾನು ಅರೌಂಡ್ 6000 ರುಪೀಸ್ ಅರ್ನ್ ಮಾಡಿದ್ದೀನಿ. ಆ ಟ್ರೇಡ್ ತಗೊಳಕ್ಕೆ ರೀಸನ್ ಏನಿತ್ತು ಮತ್ತು ಆ ಟ್ರೇಡಲ್ಲಿ ನಾನು ಅರೌಂಡ್ 50,000 ರುಪೀಸ್ ಇನ್ವೆಸ್ಟ್ ಮಾಡಿದ್ದೆ, ಯಾವ ಪ್ರೈಸಿಗೆ ಇನ್ವೆಸ್ಟ್ ಮಾಡಿದ್ದೆ ಮತ್ತು ಆ ಟ್ರೇಡಲ್ಲಿ ಯಾವ ಪ್ರೈಸಿಗೆ ನಾನು ಎಕ್ಸಿಟ್ ಆಗಿದ್ದೀನಿ ಮತ್ತು ಲಾಜಿಕ್ ಏನಿತ್ತು ಆ ಟ್ರೇಡ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನಾನು ತಗೊಂಡಂಥ ಟ್ರೇಡು ಕೋಪ್ರಾನಲ್ಲಿ ತಗೊಂಡಂಥ ಕ್ವಾಂಟಿಟಿ 166 ಇತ್ತು. ಅದು ಎವರೇಜ್ ಪ್ರೈಸು ಅರೌಂಡ್ 300 ನಾನು ಬೈ ಮಾಡಿದ್ದೆ. ಆ ಸೆಲ್ ಮಾಡಿರೋದು 335.80 ನಾನು ಸೆಲ್ ಮಾಡಿದ್ದೀನಿ. ಟೋಟಲ್ ನಾನು ಚಾರ್ಜಸ್ ಪೇ ಮಾಡಿರೋದು 117 ರೂಪಾಯಿ. ಆ್ಯಂಡ್ ನನಗೆ ಟೋಟಲ್ ರಿಲೀಸ್ ಆಗಿರೋಂಥ ಪ್ರಾಫಿಟು 5800 ರುಪೀಸು. ಅದೇ ನೀವು ಇಲ್ಲಿ ನೋಡಿದ್ರು ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕೋಪ್ರಾನು ಟೋಟಲ್ ಕ್ವಾಂಟಿಟಿ, ಟೋಟಲ್ ಚಾರ್ಜಸ್ 6000 ರುಪೀಸ್ ನಾನು ಟೋಟಲ್ ಅರ್ನ್ ಮಾಡಿರೋದು. ಅದರಲ್ಲಿ 117 ರೂಪಾಯಿ ನನಗೆ ಟೋಟಲ್ ಚಾರ್ಜಸ್ ಆಗಿದೆ. ನನಗೆ ರಿಲೀಸ್ ಆಗಿರೋಂಥ ಪ್ರಾಫಿಟ್ಟು 5800 ರುಪೀಸು. ಬನ್ನಿ ಇದು ಟ್ರೇಡ್ ಲಾಜಿಕ್ ಏನಂತ ಅಂದ್ಬಿಟ್ಟು ನೋಡೋಣ. ಈ ಕೋಪ್ರಾನಲ್ಲಿ ನಾನು ಟ್ರೇಡ್ ತಗೊಳೋಕ್ಕೂ ಮುಂಚೆ ನಾನು ಏನು ನೋಡಿದ್ದೆ ಅಂತಂದರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಅರೌಂಡ್ ಈ ಲೆವೆಲಿಗೆ ಒಂದು ರೆಸಿಸ್ಟೆನ್ಸ್ ಲೈನ್ ಇದೆ. ಅಲ್ಲ ರೆಸಿಸ್ಟೆನ್ಸ್ ಲೈನ್ ಮಾರ್ಕ್ ಮಾಡ್ಬಿಡೋಣ. ಇಲ್ಲಿಂದನೇ ಮಾರ್ಕೆಟು ರಿವರ್ಸ್ ಆಗಿತ್ತು. ಇದು ಒಂದು ರೆಸಿಸ್ಟೆನ್ಸ್ ಲೈನೇ ವರ್ಕ್ ಆಗ್ತಾಯಿತ್ತು. ಅದ ನಂತರ ನಾನು ಡೈಲಿ ಟೈಮ್ ಫ್ರೇಮಿಗೆ ಹೋದರೆ ಅಂತಂದರೆ ಇಲ್ಲಿ ನೋಡ್ಬೋದು. ಡೈಲಿ ಟೈಮ್ ಫ್ರೇಮಲ್ಲಿ ನಾನು ಎಂಟ್ರಿ ಕೊಟ್ಟಂಥ ಡೇಟ್ ಏನಿತ್ತು ಅಂತಂದರೆ ಈ ಕ್ಯಾಂಡಲಲ್ಲಿ ಆ್ಯಂಡ್ 4th ಸೆಪ್ಟೆಂಬರ್ ನಾನು ಟ್ರೇಡಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಇಟ್ಸ್ ಅರೌಂಡ್ 300. ಆದರೆ 300 ಕೊಡೋಕ್ಕೆ ರೀಸನ್ ಏನಿತ್ತು ಅಂದರೆ ರೀಸೆಂಟಲ್ಲಿ ಅಪ್ ಮೂವ್ ಆಗಿಬಿಟ್ಟು ಮತ್ತೆ ಡೌನ್ ಮೂವ್ ಮಾರ್ಕೆಟ್ ಬಂದಿತ್ತು. ನೋಡ್ಬೋದು, ಸ್ಮಾಲ್ ಒಂದು ಹ್ಯಾಮರ್ ರೀತಿ ಕ್ಯಾಂಡಲ್ ಮಾಡಿದೆ. ಅದರ ನಂತರ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಕೂಡ ಮಾಡಿತ್ತು. ಅದು ಗ್ರೀನ್ ಕ್ಯಾಂಡಲ್ ಆದ ನಂತರ ನಾನು ಆಫೀಸ್ ಟೈಮ್ ಆದಮೇಲೆ ನಾನು ಈ ಕ್ಯಾಂಡಲ್ ನೋಡಿಬಿಟ್ಟು ಅರೌಂಡ್ 300ಗೆ ಈ ಕ್ಯಾಂಡಲ್ ಲೋ ನಂದು SL ಆಗಿರುತ್ತೆ ಅಂತಂದ್ಬಿಟ್ಟು ಒಂದು 5% SL ಇಟ್ಕೊಂಡು ನಾನು 300ಗೆ ಏನು ಮಾಡಿದೆ ಅಂತಂದರೆ ಇಲ್ಲೊಂದು ನಾನು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಅರೌಂಡ್ ಬೈ ಆರ್ಡರ್ ಅಷ್ಟು 300 ನಾನು ಪ್ಲೇಸ್ ಮಾಡಿದ್ದೆ. ಅದು ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಏನಾಯ್ತು, ಸಡನ್ನಾಗಿ ಒಂದು ಡೌನ್ ಮೂವ್ ಆದಾಗ ಒಂದು ಆರ್ಡರ್ ಟ್ರಿಗರ್ ಆಗಿದೆ. ಅದರ ನಂತರ ಮಾರ್ಕೆಟ್ ಅಪ್ ಮೂವ್ ಶುರುವಾಯಿತು. ನಾನು ಸ್ಟಾಪ್ ಲಾಸ್ ಇದ್ದಿದ್ದು ಸಮ್ವೇರ್ ಅರೌಂಡ್ ಇಯರ್ ಇತ್ತು. ಇಲ್ಲಿಂದ ಒಂದು 5% ಕೆಳಗಡೆ ನೀವು ಮೆಜರ್ ಮಾಡಿದ್ರಿ ಅಂತಂದರೆ 284 ರೇಂಜಲ್ಲಿ ನಂದು ಇಲ್ಲಿ SL ಇತ್ತು. ದಿಸ್ ಶುಡ್ ಬಿ ನಂದು SL ಇತ್ತು 284ಗೆ. ಇದು ನಂದು SL ಆಗಿತ್ತು, ಇದು ನನ್ನ ಬೈ ಪ್ರೈಸ್ ಆಗಿತ್ತು. ಅದ ನಂತರ ಮಾರ್ಕೆಟ್ ಏನಿದೆ ಸಡನ್ನಾಗಿ ಅವತ್ತಿನ ದಿನನೇ ಅಪ್ ಮೂವ್ ಕೊಟ್ಬಿಟ್ಟು ಅದು ನೆಕ್ಸ್ಟ್ ದಿನನೇ ಸಡನ್ನಾಗಿ ಇನ್ನೂ ಅಪ್ ಮೂವ್ ಸ್ಟಾರ್ಟ್ ಆಯಿತು. ನಾನು ಎಕ್ಸಿಟ್ ಆಗಿಂಥ ಪ್ರೈಸ್ ಏನಿದೆ ಅಂತಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಎಕ್ಸಿಟೆಡ್ 335, ಅರೌಂಡ್ 334 ಈ ಲೆವೆಲ್ಗೆ ನಂದು ಟಾರ್ಗೆಟ್ ಹಿಟ್ ಆಗಿದೆ. ಈಜಾಗಿ ನನಗೆ ಇದರಲ್ಲಿ 12% ನನಗೆ ಅಚೀವ್ ಆಗಿದೆ. ನೋಡಿ, ನೀವು ಇಲ್ಲಿ ನೋಡ್ಬೋದು, ನನ್ನ ಸ್ಟಾಪ್ ಲಾಸಸ್ ಇರೋದು ಓನ್ಲಿ 5%, ನನ್ನ ಟಾರ್ಗೆಟ್ ಇರೋದು 12%. ಈಜಾಗಿ ನನಗೆ ಏನಾಯಿತು ಇಲ್ಲ ಅಂದ್ರೆ 1:2 ಈಜಾಗಿ ಅಚೀವ್ ಕೂಡ ಆಗಿದೆ. ನಾನು ಅದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ದೆ. 300ಇಂದ ಇನ್ನೊಂದು ಸ್ಟಾಪ್ ಲಾಸ್ ಇದ್ದಿದ್ದು ನೋಡಿ. ಈಜಾಗಿ ನನಗೆ ಮೋರ್ ದೆನ್ 1:2ನೇ ಇಲ್ಲಿ ಸಿಕ್ಬಿಟ್ಟಿದೆ. ಈಗ ಬ್ರೇಕ್ಔಟ್ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಏನು ಗೆಸ್ ಮಾಡಿದ್ದಲ್ಲ ಅದೇ ರೀತಿ ಬ್ರೇಕ್ಔಟ್ ಕೂಡ ಆಯಿತು. ಅದರಿಂದ ನಾನು ಈಜಿಯಾಗಿ ಟಾರ್ಗೆಟ್ ಕೂಡ ಅಚೀವ್ ಆಗಿದೆ. ಆ್ಯಂಡ್ ಇದೇ ರೀತಿ ಚಾರ್ಟ್ಸ್ ನಾನು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೆ. ಇದು ನಜಾರಾ ಟೆಕ್ನಾಲಜಿ ಒಂದು ಎಕ್ಸಾಂಪಲ್. ಈ ಚಾರ್ಟ್ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆ. ಇದು ರೀಸೆಂಟಾಗಿ ಬ್ರೇಕ್ಔಟ್ ಕೂಡ ಚಾನ್ಸಸ್ ಇದೆ ಅಂತಂದ್ಬಿಟ್ಟು, ಯಾಕಂದ್ರೆ ಆಲ್ರೆಡಿ ಒನ್ ಟೈಮ್ ಇಲ್ಲಿಂದ ರಿಜೆಕ್ಟ್ ಆಗಿದೆ, ಇನ್ನೊಂದು ಟೈಮ್ ಇಲ್ಲಿ ನಿಯರ್ ಬೈ ಬಂದಾಗ ಮತ್ತೆ ರಿಜೆಕ್ಷನ್ ಆಗಿ ನಿಯರ್ ಟು ಹೈಯೇ ಸೈಡ್ ವೇಸ್ ಹೋಗ್ತಾ ಇತ್ತು. ಸೊ ಅದು ಸೂನ್ ಬ್ರೇಕ್ಔಟ್ ಕೊಡುತ್ತೆ ಅಂತಂದ್ಬಿಟ್ಟು ಈ ಚಾರ್ಟ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ. ಇದರಲ್ಲಿ ನೋಡ್ಬೋದು ಈಚೆಗೆ ನಮಗೇನಾಗಿದೆ ಅಂತಂದರೆ ಬ್ರೇಕ್ಔಟ್ ಕೂಡ ಇದರಲ್ಲಿ ಆಗಿದೆ. ಇನ್ನೊಂದು ಬಾಲಕೃಷ್ಣ ಇಂಡಸ್ಟ್ರೀಸು ಈ ಸಮ್ವೇರ್ ಅರೌಂಡ್ ಈಗ ಏನು ರೆಡ್ ಕ್ಯಾಂಡಲ್ ಇದೆಯಲ್ಲ, ಈ ಅರೌಂಡ್ 26th ಆಗಸ್ಟ್ ಈ ಕ್ಯಾಂಡಲ್ ಆದಮೇಲೆ ನಾನು ಇಲ್ಲಿಂದ ಮತ್ತೆ ಅಪ್ ಮೂವ್ ಹೋಗೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ಈ ಬಾಲಕೃಷ್ಣ ಇಂಡಸ್ಟ್ರೀಸ್ ಕೂಡ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೆ. ಇದು ಕೂಡ ನೋಡ್ಬೋದು, ಇಲ್ಲಿಂದ ಅಪ್ ಮೂವ್ ಕೂಡ ಆಗಿದೆ. ಇದೇ ರೀತಿ ನಾನು ಚಾರ್ಟ್ಸ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ರೀತಿ ಟ್ರೇಡ್ಸ್ನ ಹೇಗೆ ತಗೊಳೋದು ಅಂತಂದ್ಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರೋ ವೀಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ಕೂಡ ನೋಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಕೂಡ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇದರಿಂದ ನನಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ.